ಹಾಯ್ ಹಲೋ ನಮಸ್ತೆ. ಕಲಾಂ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಂಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನೈತಿಕತೆ, ಸಮಗ್ರತೆ ಹಾಗೂ ಅಭಿಕ್ಷಮತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ 6ನೇ ದಿನವಾದ ಇಂದು ನೀವು ನಮಗೆ ಬರೆದು ಕಳಿಸಿದಂತಹ ಉತ್ತರಗಳ ಮೌಲ್ಯಮಾಪನ ಮಾಡ್ತೀವಿ ಸ್ನೇಹಿತರೆ. ನಮಗೆ ದೊರೆತಂಥ ಹಲವಾರು ಉತ್ತರಗಳಲ್ಲಿ ನಾವು 6 ಜನರ 6 ಉತ್ತರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಅವರು ಬಾಲಕೃಷ್ಣ ನಾಯಕ್, ಬಸಂತ್ ರಭಾಕವಿ, ಭೂಷಣ್ ಕುಮಾರ್, ಮಂಜುಳಾ, ರೇಷ್ಮಾ ಭಾನು ಮತ್ತು ಸಾಗರ್. ಈ 6 ಉತ್ತರಗಳನ್ನು ಗಮನಿಸುವ ಮೂಲಕ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೆದ್ರೆ ಚೆನ್ನಾಗಿರುತ್ತೆ, ಹೇಗೆ ಬರೀಬಾರ್ದು, ಇದರಲ್ಲಿ ಪ್ಲಸ್ ಏನು ಮೈನಸ್ ಏನು ಮುಂತಾದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. ನಿಮ್ದು ಯಾವುದಾದ್ರೂ ಒಂದು ಉತ್ತರವನ್ನು ನೀವು ಬರೆದು ಕಳಿಸಿದ್ದು ನಾವು ಅದನ್ನು ಮೌಲ್ಯಮಾಪನ ಮಾಡಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಸಮಯದ ಅಭಾವ ಇರೋದ್ರಿಂದ ನಾವು ಕೇವಲ 6 ಉತ್ತರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೀವಿ ಸ್ನೇಹಿತರೆ. ಸೊ ಲೆಟ್ ಅಸ್ ವಿ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಓಕೆ, ಸೊ ಇಲ್ಲಿ ನಾವು ಪ್ರಶ್ನೆಯನ್ನು ಗಮನಿಸಿದ್ರೆ, ಪರಾನುಭೂತಿ, ಸಹಾನುಭೂತಿ ಮತ್ತು ಅನುಕಂಪಗಳ ನಡುವಿನ ವ್ಯತ್ಯಾಸವೇನು, ಕೆಲಸದಲ್ಲಿ ಪರಾನುಭೂತಿಯನ್ನು ವಿವರಿಸಿ ಅಂತ. ಸೊ ಇಲ್ಲಿ ಮೊದಲು ಇವರು ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಸಹಾನುಭೂತಿ, ಪರಾನುಭೂತಿ ಮತ್ತು ಅನುಕಂಪಗಳು ಸಾರ್ವಜನಿಕ ಅಧಿಕಾರಿಯಲ್ಲಿರಬೇಕಾದ ಮುಖ್ಯ ಲಕ್ಷಣಗಳಾಗಿವೆ. ಇವುಗಳಿಂದ ಒಬ್ಬ ವ್ಯಕ್ತಿಯು ಅನುಭವಿಸುತ್ತಿರುವ ತೊಂದರೆ, ನೋವು, ಕಷ್ಟವನ್ನು ತಿಳಿದು ಅದರ ಪರಿಹಾರಕ್ಕಾಗಿ ಸಹಾಯ ಹಸ್ತ ನೀಡಲು ಇವು ಅಧಿಕಾರಿಗೆ ನೆರವಾಗುತ್ತದೆ. ಈ 3 ವಿಷಯಗಳು ಪರಸ್ಪರ ಸಾಮ್ಯತೆಯನ್ನು ಹೊಂದಿದ್ದರೂ ಸೂಕ್ಷ್ಮ ಬದಲಾವಣೆಯನ್ನು ಹೊಂದಿದೆ. ಸೊ ನಾವು ಇದನ್ನು ಇಂಟ್ರೊಡಕ್ಷನನ್ನು ಗಮನಿಸಿದ್ರೆ ಆ್ಯಕ್ಚುಲಿ ಇಟ್ಸ್ ಎ ಗುಡ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಒಂದು ಇದರಲ್ಲಿ ನಾವೇನು ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಅನ್ನೋದು ಇರಬೇಕು. ನಾವು ಓದ್ತಾ ಇದ್ದಾಗ ಫ್ಲೋ ಅನ್ನೋದು ಮಿಸ್ ಆಗದಿರ ನಾವು ಒಬ್ಬ ವ್ಯಕ್ತಿಗೆ ಅರ್ಥವಾಗುವಂತಿರಬೇಕು. ಸೊ ಹ್ಯಾಂಡ್ ರೈಟಿಂಗ್ ಇದು ಗುಡ್ ಇದೆ. ಮತ್ತು ನೇರವಾಗಿ ಆನ್ಸರನ್ನು ಪ್ರಾರಂಭ ಮಾಡಿದರೆ ಈ ಥರ ಇಂಟ್ರೊಡಕ್ಷನನ್ನು 2-3 ವಾಕ್ಯಗಳಾದರೂ ಕೂಡ ಬರೀತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ನಮಗೆ ಪರಾನುಭೂತಿ, ಸಹಾನುಭೂತಿ, ಅನುಕಂಪಗಳ ನಡುವಿನ ವ್ಯತ್ಯಾಸವೇನು ಅಂತ ಅವರು ಸ್ಪೆಸಿಫಿಕ್ಕಾಗಿ ಕೇಳಿರೋದ್ರಿಂದ ಇದನ್ನು ಹೇಗೆ ಬರೆದಿದ್ದಾರೆ ನೋಡೋಣ. ಪರಾನುಭೂತಿ, ವ್ಯಕ್ತಿಯು ಇತರರ ಭಾವನೆಗಳನ್ನು, ಬಯಕೆಗಳನ್ನು, ಕಲ್ಪನೆಗಳನ್ನು ಅವರ ಸ್ಥಾನದಲ್ಲಿ ನಿಂತು ಅರ್ಥೈಸಿಕೊಳ್ಳುವ ಸಾಮರ್ಥ್ಯವೇ ಪರಾನುಭೂತಿ. ಕರೆಕ್ಟ್. ಸಹಾನುಭೂತಿಯು ಬೇರೆಯವರ ಭಾವನೆ, ಬಯಕೆ ಅಥವಾ ಸ್ಥಿತಿಯನ್ನು ನೋಡಿ ಅನುಕಂಪ ವ್ಯಕ್ತಪಡಿಸುವುದು. ನೋಡಿ ಇಲ್ಲಿ ಆ್ಯಕ್ಚುಲಿ ನಾನು ಆಗಲೇ ಹೇಳಿದಾಗೆ ಈ ಸಹಾನುಭೂತಿ ಮತ್ತು ಆ ಕಂಪ್ಯಾಷನ್ಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ನಾವು ಸಹಾನುಭೂತಿ ಹೇಳುವಾಗ ಅನುಕಂಪದ ಡೆಫಿನೇಷನನ್ನು ಉಪಯೋಗಿಸಿದ್ರೆ ಅದು ಇನ್ನಷ್ಟು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಸಪೋಸ್ ಸಹಾನುಭೂತಿ ಅಂತ ಬರೆದಿದ್ದಾಗ ಬ್ರ್ಯಾಕೆಟ್ನಲ್ಲಿ ಸಿಂಪತಿ ಅಂತ ಬರೆದು ಆಮೇಲಿಂದ ಸೊ ಇತರರ ಭಾವನೆ, ಬಯಕೆ ಅಥವಾ ಸ್ಥಿತಿಯನ್ನು ನೋಡಿ ನಮ್ಮ ನೋವು ಅಥವಾ ಬಾಧೆಯನ್ನು ವ್ಯಕ್ತಪಡಿಸುವುದಾಗಿರುತ್ತದೆ ಅಂತ ಬರಿಬೇಕು. ಒಟ್ಟಿನಲ್ಲಿ ಈ ಅನುಕಂಪ ಅನ್ನೋ ವರ್ಡನ್ನು ಯೂಸ್ ಮಾಡಬಾರ್ದು. ಆಮೇಲೆ ಅನುಕಂಪ ಅಂತಂದರೆ ನೋಡಿ, ಇವಾಗ ಆಲ್ರೆಡಿ ಸಹಾನುಭೂತಿನಲ್ಲೇ ಅನುಕಂಪ ಯೂಸ್ ಮಾಡಿದಾಗ ಅದು ಆಲ್ರೆಡಿ ಡಿಫ್ರೆನ್ಸಸ್ ಕೇಳ್ತಿರೋವಾಗ ಕನ್ಫ್ಯೂಷನ್ಸ್ ಆಗುತ್ತೆ. ಇತರರ ನೋವುಗಳನ್ನು ತಿಳಿದುಕೊಂಡು ಅವುಗಳನ್ನು ಶಮನಗೊಳಿಸುವ ಪ್ರಯತ್ನವಾಗಿದೆ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇಲ್ಲಿ ಈ ಪದ ಸೂಕ್ತ ಇಲ್ಲ. ಬಟ್ ಅವರು ಸ್ಪೆಸಿಫಿಕ್ಕಾಗಿ 3 ಕೇಳಿದಾಗ ನಾವು ಇನ್ನಷ್ಟು ಡೀಟೇಲ್ ಆಗಿ ಬರೀಬೇಕು ಸ್ನೇಹಿತರೆ, ಇನ್ನಷ್ಟು ವಿವರವಾಗಿ ಬರೀಬೇಕಾಗಿರುತ್ತೆ. ಸೊ ಅವರು ಸಪೋಸ್ ಇದು 10 ಮಾರ್ಕ್ಸ್ಗೆ ಈ ಪ್ರಶ್ನೆ ಅಂತ ಅಂದ್ಕೊಂಡ್ರು ಕೂಡ ಇವಿಷ್ಟಕ್ಕೆ 5 ಮಾರ್ಕ್ಸ್ ಕೊಡಬೇಕು. ಇಷ್ಟಕ್ಕೆ 5 ಮಾರ್ಕ್ಸ್ ಕೊಡೋದಕ್ಕಾಗುತ್ತಾ? ನಾವು ಮಿನಿಮಮ್ ಒಂದೊಂದ್ರ ಬಗ್ಗೆ ಇವರು ಒಂದೊಂದು ವಾಕ್ಯವನ್ನು ಬರೆದಿದ್ದಾರೆ. ನಾವು ಮಿನಿಮಮ್ 2 ಸೆಂಟೆನ್ಸ್ ಆದರೂ ಬರೀಬೇಕು. ಮಿನಿಮಮ್ ಅಂತಂದರೆ ಈ 3 ಪದಗಳಲ್ಲಿ ಒಂದೊಂದರ ಬಗ್ಗೆ 2 ವಾಕ್ಯಗಳನ್ನಾದರೂ ಕೂಡ ಬರೀಬೇಕಾಗಿದೆ. ಸೊ ಹಾಗಾಗಿ ಕಂಟೆಂಟ್ ಕಡಿಮೆ ಇದೆ, ಅದನ್ನು ಗಮನಿಸಬೇಕಿಲ್ಲಿ. ಓಕೆ, ಸೊ ಮುಂದಿನ ಪೇಜನ್ನು ಗಮನಿಸೋದಾದರೆ ಈ 3 ವಿಷಯಗಳು ಭಾವನೆಗಳಿಗೆ ಸಂಬಂಧಿಸಿದ್ದಾಗಿದೆ. ಕರೆಕ್ಟ್. ಪರಾನುಭೂತಿಯು ಅನುಕಂಪದ ಒಂದು ರೂಪ, ನಾಟ್ ನೆಸೆಸರಿ, ಅದೇನು ಬೇಕಾಗಿರಲಿಲ್ಲ. ಮತ್ತು ಕೆಲಸದಲ್ಲಿ ಪರಾನುಭೂತಿಯ ಮಹತ್ವ, ಬಡವರ, ಶೋಷಿತರ, ಹಿಂದುಳಿದವರ, ಸ್ತ್ರೀಯರ ಸಮಸ್ಯೆಗಳನ್ನು ಅರಿಯಲು ಸಾಧ್ಯವಾಗುತ್ತದೆ. ಕರೆಕ್ಟ್. ಅಧಿಕಾರದ ಸದುಪಯೋಗ ಪಡೆದುಕೊಂಡು ಇತರರ ಕಷ್ಟದಲ್ಲಿ ನೆರವಾಗಬಹುದು. ಕರೆಕ್ಟ್. ಅವರ ಸ್ಥಾನದಲ್ಲಿ ನಿಂತು ಯೋಚಿಸುವುದರಿಂದ ಅಂತಹ ನೊಂದವರಿಗೆ ಪರಿಣಾಮಕಾರಿಯಾಗಿ ನೆರವು ನೀಡಬಹುದು. ಅಂದರೆ ಇಲ್ಲಿ 3 ಪಾಯಿಂಟ್ಸ್ಗಳ ಥರ ಕಾಣುತ್ತೆ, ಬಟ್ ಆಲ್ಮೋಸ್ಟ್ ಆ 3 ಒಂದೇ ಇದೆ, ಅದನ್ನೇ ಬೇರೆ ಬೇರೆ ಥರದಂತೆ ಬರೆದಂಗಿದೆ ಅಷ್ಟೇ. ಸೊ ಹಾಗಾಗಿ ನಮಗೆ ಇದು ಆ್ಯಕ್ಚುಲಿ ಇದರಲ್ಲಿ ಅಷ್ಟೊಂದೇನೂ ಡಿಫ್ರೆನ್ಸ್ ಇಲ್ಲ, ಸಾಧ್ಯವಾದಷ್ಟು ಭಿನ್ನವಾಗಿ ಬರಿಬೋದು. ಇವಾಗ ಒಬ್ಬ ಅಧಿಕಾರಿ ಜನಸಾಮಾನ್ಯರಿಗೆ ಹೇಗೆ ಈ ಪರಾನುಭೂತಿ ಅನ್ನೋದು ಉಪಯೋಗ ಆಗುತ್ತೆ, ಅಷ್ಟೇ ಅಲ್ಲದಿರೋ ಒಬ್ಬ ಸಂಸ್ಥೆಯಲ್ಲಿದ್ದಾಗ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅಥವಾ ನಿಮ್ಮ ಕಿರಿಯ ಅಧಿಕಾರಿಗಳಿಗೆ ಹೇಗೆ ಉಪಯೋಗ ಆಗುತ್ತೆ, ರಾಜಕಾರಣಿಗಳ ಜೊತೆ ಕೂಡ ಪರಾನುಭೂತಿ ಅನ್ನೋದು ಉಪಯೋಗ ಆಗುತ್ತೆ. ಹಾಗಾಗಿ ಭಿನ್ನ ವರ್ಗಗಳನ್ನು ನಾವು ಉಪಯೋಗಿಸ್ಕೋಬಹುದಾಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಈ 3 ಪಾಯಿಂಟ್ಸ್ಗಳು
ಆಲ್ಮೋಸ್ಟ್ ಡಿಫ್ರೆಂಟ್ ಅಂತ ಕಾಣಿಸಿದ್ರು ಕೂಡ ಆಲ್ಮೋಸ್ಟ್ ಒಂದನ್ನೇ ನಾವು ಹೇಳ್ತಾ ಇದ್ದೀವಿ. ಸೊ ಬಿ ಕೇರ್ಫುಲ್, ಟ್ರೈ ಟು ರೈಟ್ ಡಿಫ್ರೆಂಟ್ ಪಾಯಿಂಟ್ಸ್. ಸೊ ಕೋವಿಡ್ ಸಮಯದಲ್ಲಿ ಬೀದಿ ಬದಿಯ ವ್ಯಾಪಾರಿಯೊಬ್ಬ ಅಸಹಾಯಕನಾಗಿ ನಷ್ಟದಿಂದ ಬಳಲುತ್ತಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಯು ಅವನ ಸ್ಥಿತಿಯನ್ನು ಅರ್ಥೈಸಿಕೊಂಡು ಸರ್ಕಾರ ನೀಡಿರುವ ಹೊಸ ಸೌಲಭ್ಯಗಳನ್ನು, ಉದಾಹರಣೆಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾ, ಆ್ಯಕ್ಚುಲಿ ಅದನ್ನು ಪ್ರಧಾನ ಮಂತ್ರಿ ಸಮ್ಮಾನ್ ನಿಧಿ ಯೋಜನಾ ಅಂತ ಸಂಪೂರ್ಣವಾಗಿ ಬರೆದ್ರೆ ಚೆನ್ನಾಗಿರುತ್ತೆ, ಅವನಿಗೆ ತಲುಪಿಸಿ ಅವನ ಕಷ್ಟವನ್ನು ಪರಿಹರಿಸಬಹುದು. ಸೊ ಈ ಎಕ್ಸಾಂಪಲ್ ಸರಿ ಇದೆ. ಸೊ ಎಕ್ಸಾಂಪಲ್ ಏನು ಉದಾಹರಣೆಯನ್ನು ಬರೆದಿದ್ದಾರೆ ಅದು ಸರಿಯಾಗಿಯೇ ಇದೆ, ಗುಡ್ ಆಯಿತಾ. ಬಟ್ ನಾವಿಲ್ಲಿ ರಿಯಲ್ ಲೈಫ್ ಸಿಚುಯೇಷನ್ಸ್ ಕೂಡ ಬರಿಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಮ್ಸ್ಟ್ರಾಂಗ್ ಪಾಮೆ ಅಂತ ಇದ್ದಾರೆ. ಸೊ ಆರ್ಮ್ಸ್ಟ್ರಾಂಗ್ ಪಾಮೆ ಅಂತ, ಸೊ ಇವರು ಲೈಕ್ ಈಸ್ ಕಾಲ್ಡ್ ಆಸ್ ಮಿರಾಕಲ್ ಮ್ಯಾನ್ ಆಫ್ ಮಣಿಪುರ್ ಅಂತೇಳಿ. ಇವರು ಹೇಗೆ ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡು 100 ಕಿಲೋಮೀಟರ್ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ಸಹಾಯ ಮಾಡ್ತಾರೆ, ಅವ್ರ ಬಗ್ಗೆ ಬರಿಬೋದು. ಪ್ರಶಾಂತ್ ನಾಯರ್ ಅಂತ ಇದ್ದಾರೆ. ಸೊ ಇವರು ಕೇರಳ ಕ್ಯಾಡರ್ನ IAS ಆಫೀಸರ್. ಇವರು ಕಂಪ್ಯಾಷನೇಟ್ ಕೋಳಿಕೋಡ್ ಪ್ರಾಜೆಕ್ಟ್ ಅಂತೆಲ್ಲವೂ ಕೂಡ ಮಾಡ್ತಾರೆ. ಅಂದರೆ ಕೆಲವು ಅಧಿಕಾರಿಗಳ ಬಗ್ಗೆ ತಿಳ್ಕೊಂಡಿದ್ದು ನಾವು ಅವರುಗಳನ್ನು ಉಪಯೋಗಿಸ್ಕೊಂಡಾಗ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟಕ್ಕೆ 5 ಮಾರ್ಕ್ಸ್ ಕೊಡಬೇಕು ಆ್ಯಕ್ಚುಲಿ. ಸೊ ನೋಡಿ ಆ್ಯಕ್ಚುಲಿ, ಸೊ ಹಾಗಾಗಿ ನಮ್ಗೆ ಓವರ್ ಆಲ್ ಆನ್ಸರ್ ಅಂದರು 10 ಮಾರ್ಕ್ಸ್ ಅಂದರೂ ನಾವು ಡಿವೈಡ್ ಮಾಡ್ಕೋಬೇಕು. ಇದು 5 ಮಾರ್ಕ್ಸ್ಗೆ ಸಂಪೂರ್ಣ ವರ್ತಲ್ಲ. ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ. ಸೊ ನಾವು ಕಂಕ್ಲೂಷನನ್ನು ಹೇಗೆ ಬರೆದಿದ್ದಾರೆ ಗಮನಿಸೋದಾದರೆ, ವೈಯಕ್ತಿಕ ಬದುಕಿನಲ್ಲಿಯೂ ಸಾರ್ವಜನಿಕ ಬದುಕಿನಲ್ಲಿಯೂ ಪರಾನುಭೂತಿ, ಸಹಾನುಭೂತಿ, ಅನುಕಂಪ ಗುಣಗಳು ಯಶಸ್ವಿಯಾಗಿ ಬದುಕಲು ಸಹಾಯಕವಾಗಿದೆ. ನಾಗರಿಕ ಸೇವಕರು ಇದನ್ನು ಮೈಗೂಡಿಸಿಕೊಂಡರೆ ಶೋಷಿತರ, ಬಡವರ ಸಮಸ್ಯೆ ಅರಿಯಲು ಸಹಾಯಕಾರಿಯಾಗಿರುತ್ತದೆ. ಸೊ ಇಟ್ಸ್ ಎ ಗುಡ್. ಸೊ ಕನ್ಕ್ಲೂಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಚೆನ್ನಾಗಿದೆ. ಆ್ಯಂಡ್ ಬಾಡಿ ಆಫ್ ದ ಆನ್ಸರಲ್ಲಿ ಕೂಡ ಕಂಟೆಂಟ್ ಚೆನ್ನಾಗಿದ್ದರೂ ಇನ್ನಷ್ಟು ಎಕ್ಸಾಂಪಲ್ಸ್ಗಳನ್ನು, ಇನ್ನಷ್ಟು ಡೈವರ್ಸಿಫೈಡ್ ಆನ್ಸರ್ಗಳನ್ನು ಮತ್ತು ಕಂಟೆಂಟನ್ನು ಜಾಸ್ತಿ ಬರೆದರೆ ತುಂಬ ಸೂಕ್ತವಾಗಿರುತ್ತೆ ಈ ಉತ್ತರಕ್ಕೆ ಸಂಬಂಧಿಸಿದಂತೆ. ಓಕೆ, ಸೊ ನಾವು ಎರಡನೇ ಉತ್ತರವನ್ನು ಗಮನಿಸೋದಾದರೆ ಸೇಮ್ ಪ್ರಶ್ನೆ ಇಂಗ್ಲೀಷ್ನಲ್ಲಿ ನೋಡೋಣ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎಂಪತಿ, ಸಿಂಪತಿ ಆ್ಯಂಡ್ ಕಂಪ್ಯಾಷನ್? ಡಿಸ್ಕ್ರೈಬ್ ದ ಎಂಪಥೆಟಿಕ್ ಬಿಹೇವಿಯರ್ ಅಟ್ ವರ್ಕ್ ಅಂತ ಇದೆ. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಜನರಲಿ ಸಿಂಪತಿ, ಎಂಪತಿ ಆ್ಯಂಡ್ ಕಂಪ್ಯಾಷನ್ ಆಲ್ ತ್ರೀ ಸೀಮ್ಸ್ ಟು ಹ್ಯಾವ್ ದ ಸೇಮ್ ಮೀನಿಂಗ್, ಬಟ್ ಲಿಟ್ರಲಿ ಆಲ್ ತ್ರೀ ಹ್ಯಾವ್ ಎ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಡೆಪ್ತ್. ಚೆನ್ನಾಗಿದೆ, ಬಟ್ ಆದರೆ ಇನ್ನಷ್ಟು ಬೆಟರ್ ಆಗಿ ಎಸ್ಪೆಷಲಿ ಒಬ್ಬ ಸಿವಿಲ್ ಸರ್ವೆಂಟ್ ಪರ್ಸ್ಪೆಕ್ಟಿವಲ್ಲಿ ಬರಿಬೋದಾಗಿತ್ತು. ಬಟ್ ದಿಸ್ ಈಸ್ ಆಲ್ಸೋ ಗುಡ್ ಕನ್ಸಿಡರ್ಡ್. ಸೊ ಇನ್ ಸಿಂಪಲ್ ವರ್ಡ್ಸ್, ಸಿಂಪತಿ ಮೀನ್ಸ್ ಫೀಲಿಂಗ್, ಎಂಪತಿ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಂಪ್ಯಾಷನ್ ಈಸ್ ಎನ್ ಆ್ಯಕ್ಷನ್. ಸೊ ದಿಸ್ ಈಸ್ ವೆರಿ ಗುಡ್. ಅಂದರೆ ಅವ್ರು ಏನು ಕೇಳಿದಾರೋ ಅದನ್ನು ಫಸ್ಟು ಸರಳವಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿಬಿಡ್ತಾ ಇದ್ದಾರೆ. ಆ್ಯಂಡ್ ಆ ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ದಟ್ ಈಸ್ ಗುಡ್. I would like to define all the 3 words with 3 different situations. ಓಕೆ, ಸೊ ಈ ರೀತಿ ಅಂದರೆ ಉದಾಹರಣೆಗಳ ಮೂಲಕ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು, ಅದು ಸರಿಯಾಗಿದೆ. ಮೊದಲನೇದು ಹೇಳ್ತಿದ್ದಾರೆ, ವೆನ್ ಐ ಸಾ ಎ ಓಲ್ಡ್ ವುಮೆನ್ ಆನ್ ದಿ ವೇ ಐ ಫೆಲ್ಟ್ ಬ್ಯಾಡ್ ಫಾರ್ ಹರ್ ಸಿಚುಯೇಷನ್ ಆ್ಯಂಡ್ ಜಸ್ಟ್ ವಾಕ್ ಅವೇ. ಮೊದಲನೇ ಸಂದರ್ಭ. ಎರಡನೇ ಸಂದರ್ಭ, ವೆನ್ ಐ ಸಾ ಹರ್ ಐ ಜಸ್ಟ್ ಇಮ್ಯಾಜಿನ್ ಸಮ್ ಒನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ ಇನ್ ಹರ್ ಪ್ಲೇಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹರ್ ಪೈನ್ ಮೈ ಸೆಲ್ಫ್. ಓಕೆ, ಇದು ಎರಡನೇ ಒಂದು ಸಿಚುಯೇಷನ್ ಕೊಟ್ಟಿದ್ದಾರೆ. ನೋಡೋಣ ಇವು ಮೂರನ್ನು ಕನೆಕ್ಟ್ ಮಾಡ್ತಾರಾ ಇಲ್ವಾ ಏನು, ಅದಾದಮೇಲೆ ಅದ್ರಿಗೆ ಗೊತ್ತಾಗುತ್ತೆ ಇದು ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳಿಬಿಟ್ಟು. ಓಕೆ, ಮುಂದುವರೆಸ್ತಾ ಏನು ಹೇಳ್ತಿದ್ದಾರೆ, ವೆನ್ ಐ ಎಕ್ಸ್ಪೀರಿಯನ್ಸ್ ಹರ್ ಪೈನ್ ಮೈ ಸೆಲ್ಫ್ ಐ ವಾಸ್ ಡಿಸೈಡೆಡ್ ಟು ಡೂ ಸಮ್ ಹೆಲ್ಪ್ ಎರಡು ಸಲ ಇದೆ ಫಾರ್ ಹರ್ ಆ್ಯಂಡ್ ಸೊ ಐ ಟುಕ್ ಟು ಎನ್ ಓಲ್ಡ್ ಏಜ್ ಹೋಮ್ ಆ್ಯಂಡ್ ಜಾಯಿನ್ಡ್ ಹರ್. ಓಕೆ, so in the first situation I got sympathy towards a woman. In the second situation I experienced her pain for myself. It is called as empathy. Okay, here it is sympathy. And finally my empathy motivate me to help. It is called as a compassion. So in generally, so this is one of the very good example for the first part. ಸೊ ಫಸ್ಟ್ ಪಾರ್ಟಲ್ಲಿ ಅವರು ಏನು ಕೇಳಿದ್ದಾರೆ ಅದಕ್ಕೆ ಎಕ್ಸಾಕ್ಟ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬರೆದಿದ್ದಾರೆ. ಇನ್ ಜನರಲ್ ಆಲ್ ತ್ರೀ ಹ್ಯಾವ್ ದ ಪಾಸಿಟಿವ್ ನೇಚರ್ ಎಟ್ ಎ ಪಬ್ಲಿಕ್ ಸರ್ವೆಂಟ್. Second and third are much needed. Okay, fine. Sympathy is a temporary feeling, but empathy has remained for a long time and it has leads into a compassion. Okay, that's fine. According to the situation, all the 3 qualities are needed for a civil servant. As a civil servant, it is necessary to him. Okay, fine. Idu kuda sari ide. Okay. So finally, ಇಲ್ಲಿ ಏನಿದೆ ಥರ್ಡ್ ಪೇಜಲ್ಲಿ ನೋಡೋಣ. To help ethically, even if it is not his duty, without breaking the laws, these values helpful to understand the pain of the common people. If an officer do not have, if an officer doesn't have these qualities,
ಹೌ ಕುಡ್ ಹಿ ಅಂಡರ್ಸ್ಟ್ಯಾಂಡ್ ದ ಪೂರ್ ಪೀಪಲ್? ಸೊ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಹಿ ಬದಲು ಹಿ ಆರ್ ಶಿ ಅಂತ ಹೇಳ್ಬಿಟ್ಟು, ಅಥವಾ ನೀವು ಈ ಥರ ಬರೆಯೋದು ಕೂಡ ಸೂಕ್ತವಾಗಿರುತ್ತೆ ಇಂಗ್ಲೀಷ್ನಲ್ಲಿ ಬರೆದಾಗ. ಸೊ ಬಟ್ ಇದು ತುಂಬ ಕಷ್ಟ, ಬಟ್ ಪ್ರಾಕ್ಟೀಸ್ ಮಾಡಿ. ಅಂದರೆ ನಾವು ಏನಕ್ಕೆ ಕಷ್ಟ ಅಂತಿದ್ದೀವಿ ಅಂದರೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ. ಬಟ್ ಸಾಧ್ಯವಾದಷ್ಟು ಕೂಡ ಜೆಂಡರ್ ನ್ಯೂಟ್ರಾಲಿಟಿಗೋಸ್ಕರ ಹಿ ಸ್ಲಾಶ್ ಶಿ ಅಥವಾ ಈ ಥರ ಕೂಡ ಬರಿಬೋದಾಗಿರುತ್ತೆ. ಸೊ he can't do what is needed for the people. So an empathetic behavior is very much needed for a public servant. Then only the objective of the welfare state will be achieved. ಇಲ್ಲಿ ಎರಡನೇ ಭಾಗವನ್ನು ಗಮನಿಸಿದ್ರೆ, ಮೊದಲನೇ ಪಾರ್ಟ್ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅಂದರೆ ಅವ ಮೂರನ್ನು ಡಿಫ್ರೆನ್ಸಿಯೇಟ್ ಮಾಡೋದು. ಪ್ರಶ್ನೆಯಲ್ಲಿ ಎರಡನೇ ಭಾಗ ಡಿಸ್ಕ್ರೈಬ್ ದ ಎಂಪಥೆಟಿಕ್ ಬಿಹೇವಿಯರ್ ಅಟ್ ವರ್ಕ್ ಅಂತಿದೆಯಲ್ವಾ, ಅದನ್ನು ಇವರು ಸೂಕ್ತವಾಗಿ ಬರೆದಿಲ್ಲ. ಸೊ ಎಂಪಥೆಟಿಕ್ ಬಿಹೇವಿಯರ್ ಅಟ್ ವರ್ಕ್ ಅಂತೇಳಿ ಸೈಡ್ ಹೆಡ್ಡಿಂಗ್ ಹಾಕಿ, ಆ ಎಂಪತಿ ಅನ್ನೋದು ಕಾಮನ್ ಪೀಪಲ್ ಜೊತೆ ಇಂಟರ್ಯಾಕ್ಟ್ ಮಾಡುವಾಗ, ಸಬಾರ್ಡಿನೇಟ್ಸ್ ಜೊತೆ ಇಂಟರ್ಯಾಕ್ಟ್ ಮಾಡುವಾಗ ಹೇಗೆಲ್ಲ ಉಪಯೋಗವಾಗುತ್ತೆ, ಪಾಲಿಸಿ ಮೇಕಿಂಗ್ನಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅಂತೇಳಿ ಡೆಪ್ತ್ ಆಗಿ ಬರೀಬೇಕಾಗಿತ್ತು. ಹಾಗಾಗಿ ಸೆಕೆಂಡ್ ಪಾರ್ಟ್ ಇವರಿಗೆ ಆನ್ಸರನ್ನು ಆಲ್ಮೋಸ್ಟ್ ತುಂಬ ಕಡಿಮೆ ಮಾರ್ಕ್ಸ್ ಬರುತ್ತೆ. ಸೊ ಇವಾಗ 10 ಮಾರ್ಕ್ಸ್ ಅಂದ್ಕೊಂಡ್ರೆ ಫಸ್ಟ್ ಪೇಪರ್ಗೆ 5 ಇರುತ್ತಲ್ವ, ಫಸ್ಟ್ ಪಾರ್ಟ್ಗೆ 5, ಅದರಲ್ಲಿ ಅವರಿಗೆ 3.5 ಮಾರ್ಕ್ಸ್ವರೆಗೂ ಕೊಡಬಹುದು. ಬಟ್ ಎರಡನೇ ಪಾಯಿಂಟ್ಗೆ 1 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಓವರ್ ಆಲ್ ಸೆಕೆಂಡ್ ಪಾರ್ಟ್ಗೆ ದೇ ಆರ್ ನಾಟ್ ಗೆಟಿಂಗ್ ದ ಗುಡ್ ಮಾರ್ಕ್ಸ್. ಔಟ್ ಆಫ್ 5 ಇಲ್ಲಿ 1 ಮಾರ್ಕ್ಸನ್ನು ಕೊಡ್ಬೋದಾಗಿರುತ್ತೆ. ಸೊ ಇದನ್ನು ಗಮನಿಸಿ. ಸೊ ಎಕ್ಸಾಕ್ಟ್ಲಿ ಏನು ಕೇಳಿದಾರೋ ಅದನ್ನು ಉತ್ತರ ಬರೆದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಈ ಪ್ರಶ್ನೆಯನ್ನು ಗಮನಿಸೋದಾದರೆ ಇಲ್ಲಿ ಸಾರ್ವಜನಿಕ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ನೈತಿಕ ಸಂದಿಗ್ಧತೆ ಅಂತ ಬರೆದಿದ್ದಾರೆ. ಬಟ್ ಆ್ಯಕ್ಚುಲಿ ಪೂರ್ತಿ ಪ್ರಶ್ನೆ ಬರೀಬೇಕಾಗಿತ್ತು. ಸೊ ನೈತಿಕ ಸಂದಿಗ್ಧತೆ ಎಂದರೇನು, ಖಾಸಗಿ ಹಾಗೂ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕಂಡುಬರುವ ಬರುವಂತಹ ನೈತಿಕ ಸಂದಿಗ್ಧತೆಗಳ ಕುರಿತು ವಿವರಿಸಿ, ಆ ಥರ ಇರುತ್ತೆ. ಮತ್ತು ಇದು 15 ಅಂಕಗಳಿಗಿರುತ್ತೆ. ಸಾಮಾನ್ಯವಾಗಿ ಇದ್ರ ಬಗ್ಗೆ ಡೀಟೇಲಾಗಿ ಬರೀಬೇಕು ಅಂತಂದರೆ ಅದರ ಬಗ್ಗೆ ಇಂಟ್ರೊಡಕ್ಷನ್ ನೋಡಿದ್ರೆ, 2 ಅಥವಾ ಹೆಚ್ಚು ನೈತಿಕ ಮೌಲ್ಯಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾದ ಪರಿಸ್ಥಿತಿಯನ್ನು ಸಾಮಾನ್ಯವಾಗಿ ನೈತಿಕ ಸಂದಿಗ್ಧತೆ ಎನ್ನಬಹುದು ಅಂತಿದೆ. ಬಟ್ ಇದು ಸರಳವಾಗಿ ಬರೀಬೇಕು ನಿಜ, ಬಟ್ ಆದರೆ ಅದು ಕಾಂಪ್ರಹೆನ್ಸಿವ್ ಆಗಿ ಕೂಡ ಇರಬೇಕು, ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಿರಬೇಕು. ಹಾಗಾಗಿ ಇದನ್ನು ಒಂದು ಪರಿಪೂರ್ಣವಾದ ಡೆಫಿನೇಷನ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅಂದರೆ ಸಂದಿಗ್ಧತೆ ಅಂದರೆ 2 ನೈತಿಕ ಮೌಲ್ಯಗಳಿದೆ, ಅದರಲ್ಲೂ ಒಂದು ಆಯ್ಕೆ ಮಾಡಬೇಕು ತಕ್ಷಣ ನಮಗದು ನೈತಿಕ ಸಂದಿಗ್ಧತೆ ಆಗೋದಿಲ್ಲ. ಆ 2 ಮೌಲ್ಯಗಳು ಕೂಡ ಸಮರ್ಥನೀಯವೇ ಆಗಿರುತ್ತೆ. ಯಾವುದೇ ಒಂದು ಮೌಲ್ಯದ ಜೊತೆ ನಾವು ಅಥವಾ ಯಾವುದೇ ಒಂದು ಮೌಲ್ಯದ ಕುರಿತು ನಾವು ನಿರ್ಧಾರ ತಗೊಂಡ್ರೆ ಮತ್ತೆ ಕೆಲವು ಮೌಲ್ಯಗಳ ಜೊತೆ ರಾಜಿ ಆಗಬೇಕಾಗಿರುತ್ತೆ. ಅಂತಹ ಸಂದರ್ಭವನ್ನು ನೈತಿಕ ಸಂದಿಗ್ಧತೆ ಅಂತ ಕರಿತೀವಿ. ಅಂದರೆ ಸಿಂಪಲ್ ಆಗಿರೋದು ಮುಖ್ಯ, ಸರಳವಾಗಿ ಬರೀಬೇಕು, ಬಟ್ ಆದರೆ ಕಾಂಪ್ರಹೆನ್ಸಿವ್ ಆಗಿ ಕೂಡ ಇರಬೇಕು, ಅದು ಮುಖ್ಯ. ಸಿಂಪಲ್ ಆಗೂ ಇರಬೇಕು, ಅಂದರೆ ಆ ಎಲ್ಲ ಅಂಶಗಳನ್ನು ಒಳಗೊಂಡಿರಬೇಕು, ಆವಾಗಲೇ ಅದು ಆನ್ಸರ್ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಹಾಗಾಗಿ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ರೈಟ್ ಥಿಂಗ್ ಅಂತ ಹೇಳ್ಬಿಟ್ಟು. ಯಾವುದೋ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ರಸ್ತೆ ಅಪಘಾತ ಸಂಭವಿಸಿದರೆ ನಮ್ಮ ಕೆಲಸವೋ ಅಥವಾ ಜನರ ಪ್ರಾಣವೋ ಎಂಬ ನೈತಿಕ ಸಂದಿಗ್ಧತೆ. ಇಲ್ಲಿ ನೋಡಿ, ಸಾರ್ವಜನಿಕ ಸಂಸ್ಥೆಗಳಲ್ಲಿ ನೈತಿಕ ಸಂದಿಗ್ಧತೆ ಹೆಡ್ಡಿಂಗ್ ಬರೆದಿದ್ದಾರೆ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮೇಲಧಿಕಾರಿಗಳ ಆದೇಶ ವರ್ಸಸ್ ಜನಹಿತ ಈ ಥರ ಬರೆದಿದ್ದೆ. ಬಟ್ ನೀವು ಇಷ್ಟೇ ಬರೆದ್ರೆ ಒಬ್ಬ ಇವ್ಯಾಲ್ಯೂಯೇಟ್ರಿಗೆ ನೀವು ಏನು ಹೇಳಬೇಕು ಅಂತಿದ್ದೀರಾ ಅದನ್ನು ಸಂಪೂರ್ಣವಾಗಿ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಎಕ್ಸಾಕ್ಟ್ಲಿ ಏನು ಸಂದರ್ಭ ಅಂತ ಬರೀಬೇಕು. ನೀವು 2-3 ಪಾಯಿಂಟ್ಸ್ಗಳೇ ಬರೆದ್ರೂ ಕೂಡ ಇದು 15 ಮಾರ್ಕ್ಸ್ ಇರುತ್ತೆ. ಪೇಜಸ್ ಜಾಸ್ತಿ ನೀವು ಉಪಯೋಗಿಸ್ಕೋಬಹುದು. ಡೀಟೈಲಾಗಿ ಬರೀಬೇಕು ಸ್ನೇಹಿತರೆ. ಸೊ ನೀವು ಜಸ್ಟ್ ಇಷ್ಟೇ ಬರೆದ್ರೆ ಡೆಫಿನೆಟ್ಲಿ ಇವ್ಯಾಲ್ಯೂಯೇಟ್ರಿಗೆ ಅರ್ಥನೇ ಆಗೋದಿಲ್ಲ. ಅಥವಾ ನೀವು ಎಕ್ಸಾಕ್ಟ್ಲಿ ಏನು ಕನ್ವೆ ಮಾಡ್ತಿದ್ದೀರಾ ಅದನ್ನು ಕನ್ವೆ ಮಾಡೋದಕ್ಕಾಗೋದಿಲ್ಲ. ಇನ್ನು ಸ್ವಲ್ಪ ಡೀಟೈಲಾಗಿ ಬರೀರಿ. ಮೀಸಲಾತಿ, ಸಾಮಾಜಿಕ ನ್ಯಾಯ ವರ್ಸಸ್ ಅರ್ಹತೆ, ಇದು ಒಂದು ಸ್ವಲ್ಪ ಜನರಲ್ ಟಾಪಿಕ್ ಇರೋದ್ರಿಂದ ಅರ್ಥ ಆಗ್ಬೋದು, ಬಟ್ ಇದೆಲ್ಲವೂ ಕೂಡ ಅರ್ಥ ಆಗೋದು ಕಷ್ಟ. ಹಾಗಾಗಿ ಸ್ಪೆಸಿಫಿಕ್ ಆಗಿ ಇದನ್ನು ಸಪೋಸ್ ನೈತಿಕ ಸಂದಿಗ್ಧತೆ ಬಗ್ಗೆ ಯಾರಿಗೋ ಗೊತ್ತೇ ಇಲ್ಲ ಅಂಥವ್ರು ಓದಿದ್ರು ಕೂಡ ಇದು ಅರ್ಥ ಆಗಬೇಕು, ಹಾಗಿರಬೇಕು. ಹಾಗಾಗಿ ಇದು ಸಂಪೂರ್ಣವಾಗಿ ಸರಿ ಇಲ್ಲ. ಸೇಮ್ ಅಪ್ಲಿಕಬಲ್ ಟು ಖಾಸಗಿ ಸಂಸ್ಥೆಗಳಲ್ಲಿ ನೈತಿಕ ಸಂದಿಗ್ಧತೆ. ಬರೀ ಹೆಡ್ಡಿಂಗನ್ನು ಬರೆದ್ರೆ ಅದು ಕನ್ವೆ ಮಾಡೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಪೇಜಲ್ಲಿ ಏನು ಬರೆದಿದ್ದಾರೆ, ಉದ್ಯೋಗ ಕಡಿತ ವರ್ಸಸ್ ನಷ್ಟ. ಈಗಿನ ಕರೋನಾ ಪರಿಸ್ಥಿತಿಯಲ್ಲಿ ಉದ್ಯೋಗ ಕಡಿತಕ್ಕೆ ಕೈ ಹಾಕದೆ ಕೆಲ ಕಾಲ ನಷ್ಟ ಭರಿಸಬೇಕು. ಸೊ ನಾಟ್ ಅಗೇನ್ ಕಂಪ್ಲೀಟ್ಲಿ ನೀವು ಏನು ಹೇಳಬೇಕು ಅಂತಿದ್ದೀರೋ ಒಬ್ಬ ಇವ್ಯಾಲ್ಯೂಯೇಟ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಯಾವುದೇ ವ್ಯಕ್ತಿ ನೈತಿಕ ಸಂದಿಗ್ಧತೆಯಲ್ಲಿ ಸಿಲುಕಿಕೊಂಡಾಗ ಸಮಗ್ರತೆ, ವಸ್ತುನಿಷ್ಠತೆ, ನ್ಯಾಯಬದ್ಧತೆ, ಕರುಣೆ, ಅನುಕಂಪ, ಸಾರ್ವಜನಿಕ ಹಿತ, ನ್ಯಾಯ, ಪಾರದರ್ಶಕತೆ ಮುಂತಾದ ಮೌಲ್ಯಗಳನ್ನು ಬಳಸಿ ಅತ್ಯುತ್ತಮವಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಇದು ಕಂಕ್ಲೂಷನ್ ಸರಿ ಇದೆ. ಸೊ ಕಂಕ್ಲೂಷನ್ ಸರಿ ಇದೆ, ಬಟ್ ಮಿಕ್ಕಿದ ಪಾರ್ಟ್ಗಳೆಲ್ಲವೂ ಅಂದರೆ ನೀವೆಲ್ಲ ಪಾಯಿಂಟ್ ಬರೆದಿದ್ದೀರಾ, ಬಟ್ ಎಕ್ಸಾಕ್ಟ್ಲಿ ಅದು ಕನ್ವೆ ಆಗ್ತಿಲ್ಲ. ಹಾಗಾಗಿ ನೀವು ಕಡಿಮೆ ಪದಗಳು ಬರೆದ್ರೆ ಒಟ್ಟಿನಲ್ಲಿ ಇವ್ಯಾಲ್ಯೂಯೇಟ್ರಿಗೆ ಅರ್ಥ ಆಗಬೇಕು.
ಇದೇ ಥರ ಉದಾಹರಣೆಗಳನ್ನು ನೀವು ಒಟ್ಟಿನಲ್ಲಿ ಒಬ್ಬ ಪರ್ಸನ್ ಅದ್ರ ಬಗ್ಗೆ ಓದೇ ಇಲ್ಲ ಅಂತಂದ್ರೂ ಕೂಡ ಆ ವ್ಯಕ್ತಿ ಓದಿದ್ರೆ ಅರ್ಥ ಆಗುತ್ತಾ ಅಂತಿರಬೇಕು. ಓಕೆನಾ? ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಮುಂದಿನ ಉತ್ತರವನ್ನು ಗಮನಿಸೋದಾದರೆ ಇಲ್ಲಿ ಪ್ರಶ್ನೆ ಏನಪ್ಪ ಇದೆ ಅಂತಂದರೆ, ಆಡಳಿತದಲ್ಲಿ ಸತ್ಯನಿಷ್ಠೆ ಎಂಬ ಪದದಿಂದ ನೀವು ಏನು ಅರ್ಥ ಮಾಡಿಕೊಂಡಿರುವಿರಿ? ಸತ್ಯನಿಷ್ಠೆಯನ್ನು ಆಡಳಿತದಲ್ಲಿ ಕಾರ್ಯರೂಪಕ್ಕೆ ತರಲು ಕೆಲವು ಕ್ರಮಗಳನ್ನು ಸೂಚಿಸಿ ಅಂತಿದೆ. ಸೊ ಇಂಟ್ರೊಡಕ್ಷನ್ ಹೇಗೆ ಬರೆದಿದ್ದಾರೆ ನೋಡೋಣ. ಆಡಳಿತದಲ್ಲಿ ಸತ್ಯನಿಷ್ಠೆ ಎಂದರೆ ಒಬ್ಬ ಅಧಿಕಾರಿಯು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಅಥವಾ ಆಡಳಿತದಲ್ಲಿ ಉನ್ನತ ಮಟ್ಟದ ನೈತಿಕ ಮೌಲ್ಯಗಳನ್ನು ಹೊಂದಿರುವುದಾಗಿದೆ. ಅಂದರೆ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಆಗುವ ಕೆಲಸಕ್ಕೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಪಡೆಯದೆ ಕಾನೂನಿನ ನೀತಿ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಪಾಲಿಸುವುದು ಮತ್ತು ನ್ಯಾಯೋಚಿತವಾಗಿ ಜಾರಿಗೆ ತರುವುದಾಗಿದೆ. ಸೊ ಇಟ್ಸ್ ಅ ವೆರಿ ಗುಡ್ ಇಂಟ್ರೊಡಕ್ಷನ್. ಸೊ ಅದ್ರ ಬಗ್ಗೆ ಲಕ್ಷಣಗಳು ಕೂಡ ವಿವರಿಸ್ತಾ ಇದ್ದಾರೆ ಇಲ್ಲಿ. ರಾಜಕಾರಣಿಗಳು, ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಬಾರ್ದು, ಸಮಾಜದಲ್ಲಿನ ಜನಸಾಮಾನ್ಯರ ನಿರೀಕ್ಷೆಗಳನ್ನು ಸಾಧ್ಯವಾದಷ್ಟು ಪರಿಪೂರ್ಣ ಮಾಡಲು ಪ್ರಯತ್ನಿಸುವುದು, ಇರುವ ಸಂಪನ್ಮೂಲಗಳನ್ನು ನ್ಯಾಯೋಚಿತವಾಗಿ ಉಪಯೋಗಿಸುವುದು, ಸಮಾಜದಲ್ಲಿನ ದುರ್ಬಲ ವರ್ಗದವರೊಂದಿಗೆ ಅನುಕಂಪವನ್ನು ಹೊಂದಿರುವುದು, ರಾಷ್ಟ್ರಗಳ ಗುರಿಗಳ ಕುರಿತು ಸಮರ್ಪಣಾ ಭಾವ. ಸೊ ಈ ರೀತಿಯಲ್ಲಿ ಬರೆದಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಏನು ಅವ್ರು ಫಸ್ಟ್ ಪಾರ್ಟನ್ನು ಕೇಳಿದ್ದಾರೆ ಇಲ್ಲಿವರೆಗೂ ಆನ್ಸರ್ ಬರೆದಿದ್ದಾರೆ. ಅದರ ಒಂದು ಡಿವಿಷನ್ ಕೂಡ ತುಂಬ ಚೆನ್ನಾಗಿದೆ. ಎರಡನೇ ಭಾಗ ಕೆಲವು ಕ್ರಮಗಳನ್ನು ಅದರ ಬಗ್ಗೆ ಕೇಳಿದ್ದೀವಿ. ಅಲ್ಲಿ ಜನಸಾಮಾನ್ಯರಲ್ಲಿ ಕಾನೂನು ಮತ್ತು ಯೋಜನೆಗಳ ಬಗ್ಗೆ ಅರಿವಿರಬೇಕು, ಅನೈತಿಕತೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವವರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು, ರಾಜಕೀಯ ಇಚ್ಛಾಶಕ್ತಿ ಮತ್ತು ಆಡಳಿತದ ಕೌಶಲ್ಯವನ್ನು ಹೊಂದಿರಬೇಕು, ನಾಗರಿಕ ಸನ್ನದ್ದುಗಳಿಗೆ ಕಾನೂನಿನ ಮಾನ್ಯತೆ ಇರಬೇಕು, ಆಡಳಿತಗಾರನ ಅಥವಾ ಅಧಿಕಾರಿಗಳ ಅನುಚಿತ ವರ್ತನೆಯನ್ನು ಪ್ರಶ್ನಿಸುವಂತಿರಬೇಕು, ಯೋಜನೆಗಳ ಅನುಷ್ಠಾನಕ್ಕೆ ಸಾಮಾನ್ಯ ಜನರ ಅನುಭವದ ಸಲಹೆಗಳನ್ನು ಪಡೆಯಬೇಕು. ಇಟ್ಸ್ ಎ ವೆರಿ ಗುಡ್ ಆನ್ಸರ್ ಅಂತಲೇ ಹೇಳ್ಬೋದು. ತುಂಬ ಪಾಯಿಂಟ್ಸ್ಗಳು ಕವರ್ ಆಗಿದೆ, ಕಾಂಪ್ರಹೆನ್ಸಿವ್ ಆಗಿದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಈ ರೇನನ್ನು ಫ್ಲೋ ಚಾರ್ಟನ್ನು ಉಪಯೋಗಿಸಿದ್ದಾರೆ, ಅದು ಕೂಡ ಸೂಕ್ತವಾಗಿದೆ. ಈ ಪ್ರಜಾಪ್ರಭುತ್ವ ಅನ್ನೋದು ಸತ್ಯನಿಷ್ಠೆ ಇದ್ದರೆ ಹೇಗಿರುತ್ತೆ, ಇಲ್ಲದೇ ಇದ್ದರೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಕನ್ಕ್ಲೂಷನನ್ನು ನಾವು ಗಮನಿಸೋದಾದರೆ, ಕೊನೆಯದಾಗಿ ಕಾನೂನು ಯೋಜನೆಗಳ ಜೊತೆಯಲ್ಲಿ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಜನಸಾಮಾನ್ಯರು ನಮ್ಮ ಆಡಳಿತದಲ್ಲಿ ನೋಡುವ ದೃಷ್ಟಿಕೋನವನ್ನು ಮತ್ತು ಅವರ ವರ್ತನೆಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸಬೇಕು. ಪ್ರಮುಖವಾಗಿ ಅಧಿಕಾರಿಗಳು ತಮ್ಮ ವೃತ್ತಿಯನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಅನುಕಂಪ, ದೇಶಪ್ರೇಮ ಮುಂತಾದ ಮೌಲ್ಯಗಳನ್ನು ಅಂತರ್ಗತಗೊಳಿಸಬೇಕು. ಅಂದರೆ ಬಾಹ್ಯ ಕಾನೂನಿನ ಭಯದಿಂದಲೂ ಕೂಡ ಆಂತರಿಕವಾಗಿ ಬದಲಾಗಬೇಕು. ಸೊ ಇಟ್ ಈಸ್ ಒನ್ ಆಫ್ ದಿ ಗುಡ್ ಕನ್ಕ್ಲೂಷನ್. ಸೊ ನಾವಿಲ್ಲಿ ಗಮನಿಸಿದ್ರೆ ಎಕ್ಸಾಕ್ಟ್ಲಿ ಇಂಟ್ರೊಡಕ್ಷನ್ ಚೆನ್ನಾಗಿದೆ, ಕನ್ಕ್ಲೂಷನ್ ಚೆನ್ನಾಗಿದೆ, ಎಕ್ಸಾಕ್ಟ್ಲಿ ಬಾಡಿ ಆಫ್ ದ ಆನ್ಸರಲ್ಲಿ ಏನು ಬೇಕೋ ಇದೆ. ಸೊ ಕಂಪ್ಯಾರಿಟಿವ್ಲಿ ನಾವು ಇದೊಂದು ಐಡಿಯಲ್ ಆನ್ಸರ್ ಅಂತ ಕರಿಬೋದು. ಸೊ ಒಬ್ಬ ಇವ್ಯಾಲ್ಯೂಯೇಟರ್ ತನ್ನ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಕೊಡಬೇಕು ಅಂತ ಯಾವುದಕ್ಕಾದರೂ ಫಿಕ್ಸ್ ಆಗಿದ್ದರೆ ಯೂಶ್ವಲಿ ಅಂದರೆ ನಮಗೆ ಬೇಕಾಗಿರೋಂಥ ಫ್ಲೋ ಚಾರ್ಟ್ ಇದೆ, ಎಲ್ಲ ಪಾಯಿಂಟ್ಸ್ಗಳಿಗೂ ಮಾರ್ಕ್ಸ್ ಇದೆ, ಎಲ್ಲ ಏನೇನು ಕೇಳಿದಾರೋ ಎಲ್ಲವೂ ಕೂಡ ಸೂಕ್ತವಾಗಿದೆ. ಸೊ ದಿಸ್ ಈಸ್ ಒನ್ ಆಫ್ ದ ಗುಡ್ ಆನ್ಸರ್ ಅಮಾಂಗ್ ದ ಪೇಪರ್ಸ್ ವಿ ಹ್ಯಾವ್ ಸೀನ್. ಅಂದರೆ ನೀವು ಬರೆದು ಬೇರೆ ಪೇಪರ್ಗಳು ಅಥವಾ ಬೇರೆ ಆನ್ಸರ್ ತುಂಬ ಚೆನ್ನಾಗಿ ಬರೆದಿರ್ಬೋದು. ಸೊ ಯಾರಾದರೂ ಚೆನ್ನಾಗಿ ಬರೆದಿಲ್ಲ ಅಂದರೆ ಡೋಂಟ್ ಫೀಲ್ ಬ್ಯಾಡ್. ಸೊ ಯು ಹ್ಯಾವ್ ಟು ಲರ್ನ್ ಅಷ್ಟೇ. ಸೊ ಇದು ಚೆನ್ನಾಗಿದೆ ಆನ್ಸರ್ ಇದು. ಓಕೆ, ಸೊ ನಾವು ಮುಂದಿನ ಉತ್ತರವನ್ನು ಗಮನಿಸೋದಾದರೆ ಇದು ಕೂಡ ಸತ್ಯನಿಷ್ಠೆಯ ಬಗ್ಗೆನೇ ಆಗಿದೆ. ಸೊ ಸತ್ಯನಿಷ್ಠೆ ಎಂಬುದು ಪ್ರಾಮಾಣಿಕತೆ, ಸಮಗ್ರತೆ ಜೊತೆಗೆ ಸತ್ಯವನ್ನು ಹೊಂದಿರುವುದೇ ಆಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯ ಅಧಿಕಾರಿಗಳೇ ಆಗಲಿ ತಮ್ಮ ವಿಧೇಯತೆ, ಪರಾನುಭೂತಿ, ಕಾನೂನುಗಳನ್ನು ಅರಿತು ನಡೆಯುವುದು, ಶುದ್ಧ ಚಾರಿತ್ರ್ಯವನ್ನು ಉಳಿಸಿಕೊಳ್ಳುವುದೇ ಸತ್ಯನಿಷ್ಠತೆ. ಇದರಿಂದ ಆಡಳಿತದಲ್ಲಿ ಮಹತ್ವ ಹೆಚ್ಚಿ ಮೌಲ್ಯಗಳು ವೃದ್ಧಿಸುತ್ತದೆ. ಸತ್ಯನಿಷ್ಠತೆ ಇದರಿಂದ ಆಡಳಿತದಲ್ಲಿ ಮಹತ್ವ ಹೆಚ್ಚಿ ಮೌಲ್ಯಗಳು ಹೆಚ್ಚಿಸುತ್ತದೆ. ಓಕೆ, ಗುಡ್. ಆಡಳಿತದಲ್ಲಿ ಸತ್ಯನಿಷ್ಠೆಯ ಉದ್ದೇಶಗಳು ಏನೇನು? ಇದರ ಉದ್ದೇಶ ಸತ್ಯನಿಷ್ಠೆ ಇದ್ದರೆ ಅದರ ಹೊಣೆಗಾರಿಕೆಯನ್ನು ಹೆಚ್ಚಿಸುವುದು, ಈ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನು ಹೋಗಲಾಡಿಸೋದು, ಸಮಗ್ರತೆಯನ್ನು ಕಾಪಾಡಿಕೊಳ್ಳೋದು, ಜನರಲ್ಲಿ ವಿಶ್ವಾಸ. ಸೊ ಇದನ್ನು ಕೂಡ ಬರಿಬೋದಾಗಿತ್ತು. ಇಟ್ಸ್ ಗುಡ್. ಇನ್ನು ಕ್ರಮಗಳ ಬಗ್ಗೆ ಬರೆದಿದ್ದಾರೆ. ಸೊ ವೈಯಕ್ತಿಕ ಮೌಲ್ಯವೇ ಆಗಿರುವುದರಿಂದ ಇದನ್ನು ಹೆಚ್ಚಿಸುವುದು ಪ್ರಾಥಮಿಕ ಮೂಲ ಆರಂಭ ಮಾಡಬೇಕು. ಶಾಲಾ ಹಂತಗಳಲ್ಲಿ ಇದರ ಬಗ್ಗೆ ಅರಿವನ್ನು ಕೊಡಬೇಕು. ಪದವಿ ಮಟ್ಟದಲ್ಲಿ ಅರಿವನ್ನು ಮೂಡಿಸಬೇಕು. ಸೊ ಕಠಿಣ ಕ್ರಮಗಳನ್ನು ತಗೊಳ್ಬೇಕು. ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಬೇಕು. ಮತ್ತು ದೂರು ನೀಡಲು ಸುಲಭ ವಿಧಾನ ಇರಬೇಕು. ವೇತನ ಶ್ರೇಣಿಯನ್ನು ಪರಿಶೀಲನೆ ಮಾಡಬೇಕು. ಲೋಕಾಯುಕ್ತ ಮತ್ತು ವ್ಯವಸ್ಥೆಗಳನ್ನ ಬಲಪಡಿಸುವುದು, ಇದು ಕೂಡ ಸೂಕ್ತವಾದ ಕ್ರಮಗಳಿದೆ. ಸೊ ಹೀಗೆ ಇನ್ನೂ ಅನೇಕ ಕ್ರಮಗಳನ್ನು ಜಾರಿಗೆ ತರುವುದು ಅನಿವಾರ್ಯವಾಗಿದೆ. ಆದರೂ ಸತ್ಯನಿಷ್ಠೆಯನ್ನು ವೈಯಕ್ತಿಕವಾಗಿ ಪ್ರತಿ ಅಧಿಕಾರಿ, ನಾಗರಿಕ ಸೇವಕನು ಪಾಲಿಸಿದರೆ ಮಾತ್ರ ಜನರ ವಿಶ್ವಾಸ ಪಡೆದು ಸುಲಭವಾಗಿ ಪ್ರಜಾಪ್ರಭುತ್ವ
ಮತ್ತು ಆಡಳಿತದ ದಕ್ಷತೆ ಹೆಚ್ಚಿಸಬಹುದು. ಸೊ ವೆರಿ ಗುಡ್ ಕನ್ಕ್ಲೂಷನ್ ಕೂಡ ಅಂತ ಹೇಳ್ಬೋದು. ಈ CAA ಬಗ್ಗೆ ಪಾರದರ್ಶಕತೆ ಸರಿಯಾಗಿ ತಲುಪದೇ ಇರುವುದು ಕೂಡ ಆಡಳಿತದಲ್ಲಿ ಗಲಭೆ ಉಂಟಾಗಲು ಕಾರಣವಾಗಿದೆ. ಸೊ ಇದು ಒಂದು ಕಾಂಟ್ರವರ್ಷಿಯಲ್ ಟಾಪಿಕನ್ನು ಫಸ್ಟ್ ಆಫ್ ಆಲ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಇನ್ ಕೇಸ್ ನೀವು ಬರೆದ್ರು ಮಿಡಲ್ ಆಫ್ ದಿ ಆನ್ಸರ್ನಲ್ಲಿ ಬರೀಬೇಕು. ಕನ್ಕ್ಲೂಷನಲ್ಲಿ ಕೊನೆಯಲ್ಲಿ ಇದನ್ನು ಬರೆಯೋದು ಅಷ್ಟು ಸೂಕ್ತವಾಗಿರೋದಿಲ್ಲ. ಓಕೆನಾ? ಸೊ ಮುಂದಿನದನ್ನು ಗಮನಿಸಿದ್ರೆ, ಸೊ ಇದು ಲಾಸ್ಟ್ ಸ್ಲೈಡ್. ಸೊ ಇದನ್ನು ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಸೊ ನಾವು ಇವತ್ತು ಚರ್ಚೆ ಮಾಡಿದ್ರಲ್ಲಿ ಗುಡ್ ಆನ್ಸರ್ ಅಂತಂದರೆ ಇದು ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಯಾರು ಆನ್ಸರನ್ನು ತಪ್ಪು ಬರೆದಿದ್ದೀರಾ ಅಂತ ನಿಮಗೆ ಗೊತ್ತಾಗಿರುತ್ತಲ್ವ. ಸೊ ನೀವು ಅದರಿಂದ ಡಿಮೋಟಿವೇಟ್ ಆಗುವಂಥ ಅವಶ್ಯಕತೆ ಇಲ್ಲ. ನಾವಿನ್ನೂ ಕಲಿತಾ ಇದ್ದೀವಲ್ಲ, ಸೊ ಯು ಹ್ಯಾವ್ ಟು ಕೀಪ್ ಲರ್ನಿಂಗ್. ಸೊ ಅದು ತುಂಬ ಮುಖ್ಯ. ಸೊ ಯಾರ್ಯಾರು ಬರೆದಿಲ್ಲ ಅವರು ಕೂಡ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಫಸ್ಟು ಸಿಲೆಬಸ್ಸನ್ನು ನಾವು ಓದಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿ ಟಾಪಿಕ್ ಬಗ್ಗೆ ಕೂಡ ನಮಗೊಂದು ಕ್ಲಿಯರ್ ಆದಂಥ ಐಡಿಯಾ ಇರಬೇಕು, ಸ್ಪಷ್ಟವಾಗಿ ಗೊತ್ತಿರಬೇಕು. ಆಮೇಲಿಂದ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡಬೇಕು. ಸೊ ಯಾವ ಥರ ಎಲ್ಲವೂ ಪ್ರಶ್ನೆಗಳು ಬರಬಹುದು ಅಂತ ಗೊತ್ತಾಗಿರುತ್ತೆ. ಸೊ KPSC ಯಾರು ಬರೀತಿದ್ದೀರಾ ಅವರಿಗೆ ನಮಗೆ 2014 ಮತ್ತು 15 2 ಕ್ವಶನ್ ಪೇಪರ್ ಸಿಗುತ್ತೆ. ಮತ್ತು ಇವುಗಳು ನೋಡಿ ಸಿಲೆಬಸ್ ಪೂರ್ತಿ ತಿಳ್ಕೊಳ್ಳಿ ಮತ್ತು ಕೇಸ್ ಸ್ಟಡೀಸನ್ನು ಸಾಲ್ವ್ ಮಾಡಿ. UPSCನಲ್ಲಿ 2013ರಿಂದ ಹಿಡಿದು 2019 ಹಲವಾರು ಪ್ರಶ್ನೆ ಪತ್ರಿಕೆಗಳಿದೆ. ಅವನ್ನೆಲ್ಲವನ್ನು ಇರುವಂಥ ಕೆಲವು ಕೇಸ್ ಸ್ಟಡಿಗಳನ್ನು ನೋಡಿ ಸಾಲ್ವ್ ಮಾಡಿರಿ. ನಿಮಗೆ ಎಕ್ಸಾಮಲ್ಲಿ ಕೇಸ್ ಸ್ಟಡೀಸ್ ಕೂಡ ಬರಬಹುದಾಗಿರುತ್ತೆ. ಸೊ ಹೀಗೆ ಮಾಡೋದ್ರ ಮೂಲಕ ಮತ್ತು ಅದನ್ನು ರಿಪೀಟೆಡ್ ಆಗಿ ಮಾರ್ಕ್ ಟೆಸ್ಟ್ ತೊಗೋಬೇಕು, ಅದಕ್ಕೆ ಸಂಬಂಧಿಸಿದಂತೆ ಫೀಡ್ಬ್ಯಾಕನ್ನು ತಿಳ್ಕೋಬೇಕು, ಕಲಿಬೇಕು, ಮತ್ತೆ ಬರಿಬೇಕು. ಈ ರೀತಿ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಚಾನ್ಸಸ್ ಆಫ್ ಸಕ್ಸಸ್ ಅನ್ನೋದು ಜಾಸ್ತಿ ಆಗುತ್ತೆ. ವಿಜಯಕ್ಕೆ ಹತ್ತಿರ ಆಗ್ತೀರಾ. ಸೊ ಆಗಬೇಕು ಅಂತ ಬಯಸ್ತಾ ಆಲ್ ದ ಬೆಸ್ಟ್ ಸ್ನೇಹಿತರೆ. ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಿಮ್ಮೆಲ್ಲರ ಸಹಕಾರಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.